ಬಜೆಟ್ ಅಲ್ಲಿ ಅತ್ಯಂತ ಹೆಚ್ಚು ಕೃಷಿಗಾಗಿರ್ಬೋದು, ಪಶುಸಂಗೋಪನೆ, ಆರೋಗ್ಯ ಆಗಿರ್ಬೋದು, ನಮ್ಮ ಲೋಕೋಪಯೋಗಿ ಇಲಾಖೆ ಆಗಿರ್ಬೋದು, ಮತ್ತೆ ಮೈನರ್ ಇರಿಗೇಷನ್ ಆಗಿರ್ಬೋದು, ಎಲ್ಲ ಇಲಾಖೆಗೂ ಸಮಬದ್ಧವಾಗಿ ಇವತ್ತು ಅನುದಾನವನ್ನು ಕೊಟ್ಟಿದ್ದಾರೆ. ನಾನಂತೂ ಘನ ಸರ್ಕಾರದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನಮ್ಮ ಜಿಲ್ಲೆ ಗುರುತಿಸಿ ನಮ್ಮ ಹಾಸನ ಮಹಾನಗರ ಪಾಲಿಕೆಗೆ ಸುಮಾರು 200 ಕೋಟಿಯನ್ನ ಮಂಜೂರನ್ನ ಮಾಡಿದ್ದಾರೆ. ಅದಕ್ಕೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೀನಿ. ಜೊತೆಗೆ ನಾವು ಇನ್ನೂ ಹಲವಾರು ಅನುದಾನಗಳು ಕೊಟ್ಟಿದ್ದಾರೆ. ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ಗೆ ಏನೇನು ಈಗಿರುವಂತಹ ಪ್ರಾಜೆಕ್ಟ್ಸ್ಗೆಲ್ಲ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಸಹ ಬಜೆಟ್ ಪ್ರತಿಯಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಜನಸಾಮಾನ್ಯರ ಬಜೆಟ್ ಇದಾಗಿದೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಉದ್ಯೋಗ ನೇಮಕಾತಿ, ವಿವಿಧ ಕಡೆ ಇರುವಂತಹ ಇಲಾಖೆಯಲ್ಲಿರುವಂತಹ ನಮ್ಮ ವೃತ್ತಿಪರ ಏನೇನು ಇಲಾಖೆ ಭರ್ತಿ ಮಾಡುವಂಥ ಕೆಲಸವನ್ನ ಇವತ್ತು ಮಾಡ್ತೀವಿ ವಿವಿಧ ಇಲಾಖೆಯಲ್ಲಿ ಅಂತ ಸಹ ಒಂದು ಆಶಾದಾಯಕ ಒಂದು ನುಡಿಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಹಾಗಾಗಿ ಇದು ಎಲ್ಲ ರೀತಿಯಲ್ಲಿ ಜನಸಾಮಾನ್ಯರ ಬಜೆಟ್ ಮತ್ತೆ ಮಹಿಳಾ ಬಜೆಟ್ ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಗಿರ್ಬೋದು ಎಲ್ಲ ಸಮಾಜಕ್ಕೆ ಅತ್ಯಂತ ಉತ್ತಮವಾದಂತಹ ಬಜೆಟ್ ಅನ್ನ ಈ ಬಾರಿ ನಮ್ಮ ಮುಖ್ಯಮಂತ್ರಿಗಳು ಮಂಡಿಸಿದ್ದಾರೆ. ಅಲ್ಲ, ಕೇಂದ್ರ ಸಚಿವರು ಹೇಳ್ತಾರೆ, ಅದು ಕೇಂದ್ರ ಸಚಿವರು ಏನ್ ರಾಜ್ಯಕ್ಕೆ ತಂದಿದ್ದಾರೆ ಅನ್ನೋದು ಬೇಕಲ್ಲ. ಕೇಂದ್ರ ಸಚಿವರು ನಮ್ಮ ರಾಜ್ಯಕ್ಕೆ ಏನ್ ತಂದಿದ್ದಾರೆ, ಕರ್ನಾಟಕ ಅಂತ ಕರ್ನಾಟಕ ಪುಸ್ತಕದಲ್ಲಿ, ಕೇಂದ್ರ ಬಜೆಟ್ ಪುಸ್ತಕದಲ್ಲಿ ತೋರಿಸ್ಬೇಕಿತ್ತಲ್ಲ. ಕರ್ನಾಟಕ ಈಗ ನೀವೇ ನೋಡಿದ್ರಿ, ಈಗ ಕಳೆದ ತಿಂಗಳು ನಮ್ಮ ಲೋಕಸಭೆಯಲ್ಲಿ ಬಜೆಟ್ ಮಂಡಿಸಿದ್ರು, ಈಗ ವಿಧಾನಸಭೆಯನ್ನ ರಾಜ್ಯ ಸರ್ಕಾರದವ್ರು ಮಂಡಿಸಿದ್ದಾರೆ. 2 ಪುಸ್ತಕ 2 ಬಜೆಟ್ ಪ್ರತಿಯನ್ನ ನನಗಿಂತ ಹೆಚ್ಚಾಗಿ ಮಾಧ್ಯಮದವರೇ ತೆಗೆದು ನೋಡಿ. ಅದರಲ್ಲಿ ಕೇಂದ್ರ ಸರ್ಕಾರದವ್ರು ಏನ್ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕಕ್ಕೆ ಏನ್ ಕೊಡುಗೆ ಕೊಟ್ಟಿದೆ ಎಲ್ಲ ಜಿಲ್ಲೆಗಳಲ್ಲಿ ಅನ್ನೋದನ್ನ ನೀವು ಅವ್ರಿಗೆ ಪ್ರಶ್ನೆ ಮಾಡಬೇಕು. ಹಾಗಾಗಿ ಅವ್ರು ಏನ್ ತಂದಿದ್ದಾರೆ ಅನ್ನೋದನ್ನ ತಿಳಿದು ಆಮೇಲೆ ಕರ್ನಾಟಕ ಬಜೆಟ್ ಬಗ್ಗೆ ಮಾತಾಡ್ತಾರೆ. ಅಲ್ಲ, ಈಗ ನಾನು ಮನವಿ ಮಾಡ್ತೀನಿ ಅವ್ರಿಗೆಲ್ಲ, ದಯಮಾಡಿ ಕೇಂದ್ರದಿಂದ ಅನುದಾನ ಕೊಡಿಸಿ. ನಮಗ್ ಬರ್ಬೇಕಾದಂತಹ ಅನುದಾನ ನಮ್ಮ ಹಕ್ಕು. GST ಆಗಿರ್ಬೋದು, ನಮ್ಗೆ ಭದ್ರಾ ಮೇಲ್ದಂಡೆಲಾಗಿರ್ಬೋದು, ನಾವು ಹಾಸನಕ್ಕೆ IIT ಕೇಳ್ತಿದ್ವಿ, ಇದನ್ನೆಲ್ಲ ತರುವಂತ ಕೆಲಸವನ್ನ ಅವ್ರು ಮಾಡ್ಲಿ. ಇಲ್ದೆ ಹೋದ್ರೆ ನಮ್ಮ ರಾಜ್ಯ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಗೆ ಕೈ ಜೋಡಿಸ್ಲಿ. ಪಾಲಿಕೆಗೆ 200 ಕೋಟಿ ಬಿಟ್ರೆ ಇನ್ನೇನು ತಂದಿದೆ ಅಂತ ಕೇಳ್ತಾರೆ. ಅಲ್ಲ, 200 ಕೋಟಿ ಅಷ್ಟು ಸುಲಭವಾದ ದುಡ್ಡಲ್ಲ. ನಾನು ಅನ್ಕೊಂಡಿದ್ದೀನಿ 200 ಕೋಟಿ ಅನ್ನೋದು 10-15 ಕೋಟಿ ದುಡ್ಡಲ್ಲ. ಅದು 200 ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಇದು. ಯಾಕಂತ ಹೇಳಿದ್ರೆ ಸುಮಾರು 25 ಹೆಚ್ಚು ಗ್ರಾಮಗಳು ನಮ್ಮ ನಗರಸಭೆಗೆ ಸೇರಿ ಮೇಲ್ದರ್ಜೆಗೆ. ಹಾಗಾಗಿ 25 ಊರಿಗೆ ಅವರು 200 ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಸಣ್ಣ ಪುಟ್ಟ ದುಡ್ಡಲ್ಲ. ಜೊತೆಗೆ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ಗೆಲ್ಲ ದುಡ್ಡು ಕೊಟ್ಟಿದ್ದಾರೆ. ನೀವೆಲ್ಲ ಬಜೆಟ್ ಪ್ರತಿ ನೋಡಿದ್ದೀರಿ. ಸುಮಾರು ಏತ ನೀರಾವರಿಗಳಿಗೆ ಕೊಟ್ಟಿದ್ದಾರೆ, ಮತ್ತೆ ಚೆಕ್ ಡ್ಯಾಮ್ಸ್ ನಿರ್ಮಾಣಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಹಾಸನಕ್ಕೆ ಕಳೆದ ಬಾರಿಗಿಂತ ನಾನು ಒಂದು ಏನಂತ ಹೇಳ್ತಲ್ಲ, ಘಂಟಾಘೋಷವಾಗಿ ಹೇಳ್ತೀನಿ, ಈ ಬಾರಿ ನಮ್ಮ ಹಾಸನಕ್ಕೆ ಅತ್ಯಂತ ಹೆಚ್ಚು ಅನುದಾನ ಸಿಕ್ಕಿದೆ. ಜೊತೆಗೆ ನಮ್ಗೆ ಆನ್ಗೋಯಿಂಗ್ ಪ್ರಾಜೆಕ್ಟ್ ಆಗಿರೋದ್ರಿಂದ ನೀವು ಕೇಳ್ಬೋದು ವಿರೋಧ ಪಕ್ಷದವರು, ವಿಮಾನ ನಿಲ್ದಾಣಕ್ಕೆ ಇವ್ರು ಏನ್ ದುಡ್ಡು ತಂದ್ರು ಅಂತ. ಆದ್ರೆ ಇಟ್ಸ್ ಆನ್ಗೋಯಿಂಗ್ ಪ್ರಾಜೆಕ್ಟ್ ನಮ್ಮ ವಿಮಾನ ನಿಲ್ದಾಣ. ಹಾಗಾಗಿ ಈ ಬಾರಿ ವಿಮಾನ ನಿಲ್ದಾಣದಲ್ಲಿ ಈ ಬಜೆಟ್ ಆದ ನಂತರ ನಮಗೆ ದುಡ್ಡು ಬಂದೇ ಬರ್ತದೆ. ಅದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ. ಪ್ರಾಣಿ ಮತ್ತು ಆನೆ ಸಂಘರ್ಷ ವಿಚಾರವಾಗಿ ಬಜೆಟ್ ಅಲ್ಲಿ ಏನ್ ಮಾಡಿದ್ರಿ? ಅಲ್ಲ, ನಾವು ಮನವಿ ಮಾಡಿದ್ವಿ. ಅವರು ಎಲಿಫೆಂಟ್ಸ್ ಆಫ್ ಕಾರ್ನರ್, ಭದ್ರಾ ಟೈಗರ್ ರಿಸರ್ವ್ ಅಲ್ಲಿ ಕಳೆದ ಬಾರಿ ದುಡ್ಡನ್ನ ಇಟ್ಟಿದ್ರು. ಆದ್ರೆ ಅಲ್ಲಿ NOC ಕೊಡದ ಕಾರಣ, ಭದ್ರಾ ಟೈಗರ್ ಅವರು ಅಥಾರಿಟಿ ಅವರು ಕೊಡದ ಕಾರಣ ಈ ಬಾರಿ ಬಜೆಟ್ ಅಲ್ಲಿ ದುಡ್ಡಕ್ಕಾಗಿಲ್ಲ. ಕೇಂದ್ರದಲ್ಲೂ ಸಹ ಇದಕ್ಕೆ ಅನುದಾನ ಕೊಟ್ಟಿಲ್ಲ. ಈಗ ನಾನು ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿಲ್ಲ ಅಂತ ನಾನು ವಹಿಸ್ಕೊಂತ ಇಲ್ಲ, ಕೇಂದ್ರದಲ್ಲೂ ಇದಕ್ಕೇನು ನ್ಯಾಯ ಪೈಸಾ ಕೊಟ್ಟಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈಗ ಬಜೆಟ್ ನಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ಲೇಬೇಕಂತಲ್ಲ. ಬಜೆಟ್ ಅಲ್ಲಿ ಇಲಾಖಾವಾರು ಹಣವನ್ನ 1000 ಕೋಟಿ ಹಣವನ್ನ ಹಂಚಿರ್ತಾರೆ. ಆ ದುಡ್ಡಲ್ಲಿ ನಾವು ಸಂಬಂಧಪಟ್ಟ ಸಚಿವರನ್ನ ಮನವಿ ಮಾಡಿ ನಮ್ಗೆ ಇದು ದುಡ್ಡು ಬೇಕು ಅನ್ನೋ ಮನವಿ ಮಾಡೋ ಕೆಲಸ ಮಾಡ್ಬೋದು. ಒಟ್ಟಲ್ಲಿ ಇಂತಿಂತ ಇಲಾಖೆಗೆ ಇಷ್ಟಿಷ್ಟು, ಅದು 5 ಗ್ಯಾರಂಟಿ ಸುಮಾರು 56-57 ಸಾವಿರ ದುಡ್ಡನ್ನ 57 ಸಾವಿರ ಕೋಟಿ ದುಡ್ಡನ್ನ ಗ್ಯಾರಂಟಿಗಳಿಗೆ ಎತ್ತಿಟ್ಟು ಇವತ್ತು ಜನಪರವನ್ನ ಬಜೆಟ್ ಮಾಡಿದ್ದಾರೆ. ಇದು ಅಷ್ಟು ಸುಲಭವಾದಂತಹ ಬಜೆಟ್ ಅಲ್ಲ, ಇದು ಜನಸ್ನೇಹಿ ಬಜೆಟ್. ಅವ್ರು ಒಪ್ಕೋಬೇಕು, ವಿರೋಧ ಪಕ್ಷದವರಾಗಿರ್ಬೋದು, ಯಾರಾಗಿರ್ಬೋದು, ನಾವು ಮಾಡಿದನ್ನ ಒಪ್ಕೋಬೇಕು. ಅವರು ಒಪ್ಕೊಳ್ದೆ ಜನ ಯಾವಾಗ್ಲೂ ಇವ್ರ ಪರ ಇದಾರಲ್ಲ, ಇವ್ರು ಹೇಗೆ ಹಣ ಹೊಂದಿಸ್ತಾರೆ, ಆದ್ರೂ ಇವ್ರಿಗೆ ಜನ ಇವ್ರ ಪರ ಇದಾರಲ್ಲ ಅನ್ನೋದು ಒಂದು ಹೊಟ್ಟೆ ಕಿಸ್ಬಿಟ್ರೆ ಅವ್ರಿಗೂ ಮನಸ್ಸಲ್ಲಿ ತೃಪ್ತಿ ಇರುತ್ತೆ, ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ ಅಂತ ಹೊರಗಡೆ ಹೇಳ್ತಾರೆ. ಆದ್ರೆ ಇದೊಂದು ಜನಸಾಮಾನ್ಯರ, ಬಡವರ ಬಜೆಟ್ ಇದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.